ಮಾರ್ನಿಂಗ್ ಫ್ರೆಂಡ್ಸ್, ನಾನು ನಿಮ್ಮ ಸ್ಕೈ ಬ್ಲಾಗರ್. ಇವಾಗ ಡೇಟು 30th ಸೆಪ್ಟೆಂಬರ್. ಟುಡೇಸ್ ಮೈ ಬರ್ತ್ಡೇ ಆ್ಯಂಡ್ ಸ್ಪೆಷಲ್ ಥಿಂಗ್ ಏನು ಅಂತಂದರೆ, ನೀರು ಬಂದವನೆ, ಅವನು ರೆಡಿ ಆಗವನೆ, ಅವಳು ರೆಡಿ ಆಗ್ತಿದ್ದಾಳೆ, ರಾಣಿನು. ಸೊ ಇವಾಗ ನನ್ನ ಬೈಕ್ ಡೆಲಿವರಿ ಇದೆ. ಸೊ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ ಯಾವ ಬೈಕ್ ನಾನು ಆಲ್ರೆಡಿ ತೊಗೊತಿದ್ದೀನಿ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ. ಇವಾಗ ಆ್ಯಕ್ಚುಲಿ ಅವರು 10ಗೆ ಬರೋಕ್ಕೆ ಹೇಳಿದ್ರು, 10:30 ಆದರೆ ಬಂದುಬಿಡಿ ಅಂದರು. ಆಲ್ಮೋಸ್ಟ್ ಇವಾಗ 11:15 ಆಯಿತು, ಹೋಗೋಷ್ಟು 11:30 ಆಗೋದಿಲ್ಲ, ನಿಯರ್ ಬೈ ಇದೆ. ಸೊ ಹಂಗಾಗಿ ಓಡಬೇಕು, ಇವಾಗ ಬೇಗ ಓಡಬೇಕು. ನಿಮಗೆ ಶೋರೂಮಲ್ಲಿ ಸಿಗ್ತೀನಿ. ಓಕೆ, ಬಾಯ್ ಬಾಯ್. ಗಾಡಿ ಓಡಿಸ್ತಿದ್ದಾನೆ, ನಾನು ಹಿಂದೆ ಕುತ್ಕೊಂಡಿದ್ದೀವಿ. ಸೊ ಹೋಗುವ ಗಾಡಿ ಬರುವುದಕ್ಕೆ. ಗಾಡಿ ಪೇಪರ್ಸನ್ನು ಕೊಟ್ಟಿದ್ರು, ಅದನ್ನು ನಾನು ಇಟ್ಕೋಬೇಕಾಗಿಲ್ಲ ಅಂತ ನಂಗೆ ಆ್ಯಕ್ಚುಲಿ ಗೊತ್ತಿಲ್ಲ. ಅದು ನಾನು ಇಟ್ಕೊಂಡಿಲ್ಲ, ಹಂಗೆ ಹೋಗ್ತಾ ಇದ್ದೀನಿ. ಮುಂದೆ ನೋಡೋಣ, ಇಂಟೆಂಟ್ ಗಾಡಿ ತೊಗೊಂಡು ಪೇಪರ್ ಕಟ್ಟಿ ಚೇಂಜ್ ಆಗುತ್ತೆ. ಬರೀ ಇವಾಗ 1 hour ಸಿಗ್ನೇಚರ್ ಪ್ರೊಸೆಸ್ ಇರುತ್ತೆ, ನೋಡುವ. ಮತ್ತೇನು ನೀರಿ ಅವರೇ ಸರಿ ಶೋರೂಮ್ ಹೋಗಿ ಸಿಗ್ತೀನಿ ನಿಮಗೆ. ಹೆಲ್ಮೆಟಿಗೆ ತೊಗೊಂಡು ಹೋಗ್ಲೇಬೇಕು, ಅದಕ್ಕೆ ಇದನ್ನೇ ಹಾಕ್ಕೊಂಡಿದ್ದೀನಿ. ಸೊ ರೈಟ್, ಅಲ್ಲ ಬಂದ್ವಪ್ಪ, ಶೋರೂಮ್ ಮುಂದೆ ಇದ್ದೀವಿ. ಇನ್ನೂ ಎಲ್ಲ ಗಾಡಿಗಳು ಡೆಲಿವರಿ ತೊಗೊತವ್ರು ಎಲ್ಲರೂ. ನೋಡುವ ಎಷ್ಟೊತ್ತಾಗುತ್ತೆ, ನನಗೂ ಐಡಿಯಾ ಇಲ್ಲ. ಇಲ್ಲ, ಇವರೇ ಪ್ರವೀಣ್ ಅಂತ, ಬ್ರದರ್ ನಿರಂಜನ್ ಅಂತ. ಸಿಗ್ನೇಚರ್ ಪ್ರೊಸೆಸ್ಸು ಎಲ್ಲ ಇದೆ, ಅದೆಲ್ಲ ಮುಗಿಯೋಕ್ಕೆ ಐ ಥಿಂಕ್ 1 hour ಆಗುತ್ತೆ ಅನ್ಕೊತೀನಿ. ಥಿಂಕ್ 11:30 ಆಗಿದೆ. ಮೊನ್ನೆ ಹೆಲ್ಮೆಟ್ ತೊಗೊಂಡೆ, ಎಕ್ಸಾರು. ಸೊ ಇದು ಆ್ಯಂಟಿ ಫಾಗು, ಮೌಂಟ್ಸು ಎಲ್ಲ ಮಾಡೋಕ್ಕೆ ಬರುತ್ತೆ. ಸೊ ಇದು ಅರೌಂಡ್ ನನಗೆ ಕಾಸ್ಟ್ ಆಗಿದ್ದು 4500 ವಿತ್ ಡಿಸ್ಕೌಂಟು. ಆ್ಯಕ್ಚುಲಿ ಇರೋದು 5000 ಸಮಥಿಂಗು. ಸೊ 5300 ಏನೋ ಇದೆ. ಸೊ ವಿತ್ ಡಿಸ್ಕೌಂಟ್ ನನಗೆ ಎಲ್ಲ ಆಗಿದ್ದು 4500. ಸೊ ಇದಕ್ಕೆ ಗೋಪ್ರ ಮೌಂಟ್ ಮಾಡ್ಕೋಬೇಕು ಅಂತ ನನ್ನ ಹತ್ರ ಆ್ಯಕ್ಚುಲಿ ಗೋಪ್ರ ಇಲ್ಲ. ಸೊ ನನ್ನ ಬ್ರದರ್ ಹತ್ರ ನಾನು ಬಾರೋ ಮಾಡಿದೆ ಗೋಪ್ರೋ 6-7 ಐ ಥಿಂಕ್. ಸೊ ಇದು, ಸೊ ಇದನ್ನು ಮೌಂಟ್ ಮಾಡ್ತಾ ಇದ್ದೆ. ಆ್ಯಕ್ಚುಲಿ ನಾಳೆ ಡೆಲಿವರಿ ಇದೆ. ಸೊ ಗಾಡಿ ನಾಳೆ ನಾನು ಆ್ಯಕ್ಚುಲಿ ನಾಳೆ ನನ್ನ ಬರ್ಡೇನೂ ಕೂಡ. ಇದನ್ನು ಮೌಂಟ್ ಮಾಡೋದು ಜಾಸ್ತಿ ಏನೋ ಮಾಡೋಕ್ಕೋಗಿಲ್ಲ. ಇದು ಬರೀ ಸ್ಟಿಕ್ಕರ್ ಬೆಲ್ಟ್ ಇದೆ. ಸೊ ಇದು ಸ್ಟಿಕ್ಕರ್ ಬೆಲ್ಟ್ ನಾನು ಜಸ್ಟ್ ಮೌಂಟ್ ಮಾಡಿರೋದು. ಬಟ್ ಫಾಲ್ಟ್ ಏನಾಗ್ತಿದೆ ಅಂತಂದರೆ, ಇದು ಈ ಥರ ಮೂವ್ ಆಗ್ತಿದೆ, ಗೋಪ್ರೋ ಅಳ್ಳಾಡುತ್ತೆ. ಸೊ ಇನ್ನು ಕ್ಲಿಪ್ಸ್ ಇದ್ದಾವೆ, ಮೌಂಟ್ಸ್ ಇದ್ದಾವೆ. ಸೊ ವಿತ್ ಅಟ್ಯಾಚ್ ಮೌಂಟ್ಸ್ ಮಾಡೋಕ್ಕೆ ಬರುತ್ತಾ ನೋಡ್ತೀನಿ. ನನಗೆ ಆ್ಯಕ್ಚುಲಿ ಹೆಂಗೆ ಮಾಡೋದು ಅಂತ ಗೊತ್ತಲ್ಲ, ಯೂಟ್ಯೂಬ್ ನೋಡ್ಬೇಕು ಇವಾಗ. ಗ್ರಾನೈಟ್ ಬ್ಲ್ಯಾಕ್ ಬುಕ್ ಮಾಡಿರೋದು, ನನ್ನ ಗಾಡಿ ಮೇಲೆ ಬಂದಿದೆ ಎಲ್ಲ ಗೊತ್ತಿಲ್ಲ. ಆ್ಯಕ್ಚುಲಿ ಕೆಳಗಿತ್ತು, ನಾನು ನಿನ್ನೆ ನೈಟ್ ಬಂದು ಚೆಕ್ ಮಾಡಿದಾಗ ಕೆಳಗಿತ್ತು ಗಾಡಿ. ಇನ್ನು ಪೇಜಲ್ಲಿ ಟೈಮ್ ಇದೆ, ಇನ್ನೂ 1 hour ಮೇಲಾಗುತ್ತೆ ಬಿಡು. ನೋಡ್ತವನೆ ಗಾಡಿ. ಆ್ಯಕ್ಚುಲಿ ಅವನು ವೇಟಿಂಗಲ್ಲಿ ಐತಪ್ಪ. ಇನ್ನು ಐ ಥಿಂಕ್ ಈ ಡಿಸೆಂಬರ್ ಎಂಡ್ ಅಷ್ಟಲ್ಲಿ ಬರಬೇಕು ಅವ್ನ ಗಾಡಿ ಅಂತಿದ್ದಾನೆ. ನೋಡಬೇಕು ಯಾವ ಕಲರ್ ಚೂಸ್ ಮಾಡ್ತಾನೆ ಅಂತ ಐಡಿಯಾ ಇಲ್ಲ ನನಗಿನ್ನ. ಹೈಟ್ ಕಮ್ಮಿ ಆಗುತ್ತಾ? ಹೈಟ್ ಕಮ್ಮಿ ಆಗುತ್ತೆ. ಎಷ್ಟೊಂದು ವೆರೈಟಿಗಳಿತ್ತು, ನನಗೆ ಆಪ್ಷನ್ಗಳಿತ್ತು. ಬಟ್ ಐ ವೆಂಟ್ ಫಾರ್ ಹಿಮಾಲಯ ಓನ್ಲಿ ಬಿಕಾಸ್ ಆಫ್ ಟ್ರಾವೆಲಿಂಗ್. ಬೇರೆ ರಾಯಲ್ ಎನ್ಫೀಲ್ಡ್ ಫೀಚರ್ಸಲ್ಲಿ ಹಿಮಾಲಯ ಇಸ್ ಬೆಸ್ಟ್ ಥಿಂಗ್. ಟ್ರಾವೆಲ್ ಮಾಡೋಕ್ಕೆ ಹಿಮಾಲಯ ಬೆಸ್ಟು. ಲೈಟಿಂಗ್ ಎಲ್ಲ ಇದೆ, ಹೆಂಗೆ ಅನ್ಸುತ್ತೆ? ಕುದುರೆ ಅಲ್ಲ. ನಾನು ಮೊನ್ನೆ ಕುತ್ಕೊಂಡು ನೋಡಿಬಿಟ್ಟು, ಯಪ್ಪ ಏನೋ ಮರೆ ಈ ನಮ್ಗೆ ಐಟು ಅಂದ್ಕೊಂಡೆ ನಾನು. ಹೆಂಗೋ ಮರೆ ಓಡ್ಸೋದಿದ್ನ. ಮೇಡಮ್ ಅವ್ರು ಇವಾಗ ಬಂದರು.
ಅವಳ ಫೇಶಲ್ಲಿ ಖುಷಿ ನೋಡಲ್ಲಿ. ಸೊ ಗಾಡಿ ಮುಂದೆಗಡೆ ಬಂದು ನಿಂತ್ಕೊಂಡಿದೆ, ಸ್ವಲ್ಪ ಪಾಲಿಶ್ ಹಾಕಿ ವಾಶ್ ಮಾಡ್ತಾ ಇದ್ದಾರೆ. ಸೊ ಶೀ ಈಸ್ ಸೋ ಹ್ಯಾಪಿ. ಅವರ್ ಗಾಡಿ ನಂಬರ್ 1105. ಇಟ್ಸ್ ಅ ಸೀಕ್ರೆಟ್ ನಂಬರ್. ಪರ್ಸ್ನಲ್ ಆಗಿ ಅದನ್ನು ಮಾಡಿಸ್ಕೊಂಡೆ, ಗಾಡಿ ನಂಬರ್ ನಮ್ಗೆ ಅದೇ ಬೇಕು ಅಂತ. ಸೊ ಫೈನಲಿ ನನ್ನ ಡೇಟ್ಗೆ ಸಿಗ್ತಿದೆ, ಅದೇ ಹ್ಯಾಪಿ ನನಗೆ. ನನ್ನ ಡೇಟಿಗೆ ನಾನು ಸಿಗಲ್ಲ ಅಂದ್ಕೊಂಡಿದ್ದೆ, ಯಾಕಂದರೆ ಸ್ವಲ್ಪ ನನ್ನ RTO ಪ್ರೊಸೀಜರು, ಸೊ ರಿಜಿಸ್ಟ್ರೇಷನು ಎಲ್ಲ ಲೇಟ್ ಆಯಿತು ನನಗೆ. ನಿನ್ನೆ ಆಯಿತು, ಶೋರೂಮ್ ಅವ್ರು ಹೆವಿ ಸಪೋರ್ಟ್ ಮಾಡಿದ್ರು ನನಗೆ, ಒಂದೇ ದಿನದಲ್ಲಿ ಗಾಡಿ ಕೊಟ್ಟರು. ಸೊ ಅದೇ ಖುಷಿ ನನಗೆ ಇವತ್ತು. ಇನ್ನು ಫುಟೇಜ್ಗಳು ತೊಗೊಳಕ್ಕೆ ಇನ್ನೊಂದು ಚೂರು ಮುಂದೆ ಆಗ್ತದೆ. ಹಾಂ, ಬಾಯ್. Guys, finally I made it. My dream come true on my birthday only. Thank you so much. ಯಾರು ನನಗೆ ವಿಶ್ ಮಾಡಿದ್ದೀರಾ ಇವತ್ತು. ಒಳ್ಳೆ ಗಿಫ್ಟ್ ನನ್ನ ಕೈಗೆ ಬಂದಿದೆ. ಸೊ ಪೆಟ್ರೋಲ್ ಹಾಕ್ಸ್ಬೇಕಿತ್ತು. ಸೊ ಶೋರೂಮಿಂದ ಫಸ್ಟ್ ಒಂಚೂರು ಪೆಟ್ರೋಲ್ ಹಾಕ್ಸ್ಕೊಂಬಿಟ್ಟು ಬರುವ. ಆ್ಯಕ್ಚುಲಿ ಶೋರೂಮರೇ ಕೂಪನ್ಸ್ ಕೊಟ್ಟಿದ್ದಾರೆ. ಸೊ ಆ ಕೂಪನ್ಸ್ ಯೂಸ್ ಮಾಡೋಣ ಫಸ್ಟು. ಅಲ್ಲೇ ಪೊಲೀಸ್ ಸ್ಟೇಷನ್ ನಂಬರ್ ಐತೆ. ಫಸ್ಟ್ ಹೋಗಿ ಕೂಪನ್ ಹಾಕ್ಸ್ಬಿಟ್ಟು ಆಮೇಲೆ ಬೇಕಾದರೆ ಪೂಜೆ ಆದಮೇಲೆ ಫುಲ್ ಟ್ಯಾಂಕ್ ಮಾಡಿಸ್ಕೊಳ್ಳೋಣ. ನನ್ನ ವಾಯ್ಸ್ ಬರ್ತಾ ಇದೆಲ್ಲ ಗೊತ್ತಿಲ್ಲ, ಯಾಕಂದರೆ ಮೈಕ್ ಸೆಟಪ್ ಮಾಡಿಲ್ಲ, ಬರೀ ಗೋಪುರ ಸೆಟಪ್ ಅಷ್ಟೇ ಮಾಡಿರೋದು. ನನ್ನ ಮೈಕ್ ಇಲ್ಲ ಇದಕ್ಕೆ. ಸೊ ಇಲ್ಲೇ ರೈಟ್ ಸೈಡಲ್ಲಿ ಪೆಟ್ರೋಲ್ ಬಂಕ್ ಐತೆ, ಅಲ್ಲೇನೋ ಕೂಪನ್ಸ್ ಇದ್ದಾವೆ. ಸೊ ಆಲ್ಮೋಸ್ಟ್ ಎಲ್ಲ ರಾಯಲ್ ಎನ್ಫೀಲ್ಡು ತೊಗೊಂಡಿರೋ ಹೊಸ ಬೈಕ್ಗಳೆಲ್ಲ ನೋಡಿ ಇಲ್ಲೇ ಬಂದುಬಿಟ್ಟು ಸೊ ಫುಲ್ ಟ್ಯಾಂಕ್ ಮಾಡಿಸ್ಕೊಳ್ಳೋದಂತೆ. ನೋಡುವ. ಎರಡು ಅನ್ಕೊಂಬಿಟ್ಟೆ. ಇವಾಗ ಬರೀ 2 ಲೀಟ್ರ್ ಹಾಕ್ಸ್ಕೊಂಡಿದ್ದೀನಿ, ಯಾಕಂದರೆ ಇವ್ರ ಹತ್ರ ಬೇಡ, ನಾನು ಗೊತ್ತಿರೋ ಕಡೆ ಹಾಕ್ಸ್ಕೊಂಡ್ರೆ ಸ್ವಲ್ಪ ಸೇಫು. ಆ್ಯಕ್ಚುಲಿ ಫುಲ್ ಟ್ಯಾಂಕ್ ಮಾಡಿಸ್ಬೇಕು ಇವತ್ತು ನೈಟ್. ಫುಲ್ ಟ್ಯಾಂಕ್ ಮಾಡಿಸ್ಬಿಡ್ತೀನಿ ಇವತ್ತು. ಪೂಜೆ ಆಗಬೇಕು, ನನಗೆ ಫಸ್ಟ್ ಪೂಜೆ ಆಗಬೇಕಾಗಿದೆ. ಬಟ್ ಪೂಜೆ ಮಾಡಿಸ್ಕೊಳ್ಳೋಕ್ಕೆ ಇವಾಗ ಟೆಂಪಲ್ ಓಪನ್ ಇರೋಲ್ಲ. ಆಲ್ಮೋಸ್ಟ್ ಇವಾಗ ಟೈಮ್ ಮಧ್ಯಾಹ್ನ 2-2:30 ಆಗ್ತಾ ಬಂತು ಅನಿಸುತ್ತೆ. ಸೊ ಹಾಗಾಗಿ ಸಂಜೆ ಮತ್ತೆ ರಿಟರ್ನ್ ಬಂದು ಪೂಜೆ ಮಾಡಿಸ್ಕೊಂಡು ಗಾಡಿ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಮನೆ ಗೋ. ಇವಾಗ ಜಸ್ಟು ಸಾಯಿಬಾಬಾ ಟೆಂಪಲ್. ಓಕೆ, ಗಾಡಿ ಅಲ್ಲಿದೆ. ಸೊ ಸೆಂಟ್ರಿಗೆ ಹಾಕೊತೀನಿ ಇದು.
Happy birthday to you, Akash. Happy birthday to you.